ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನೆಚ್ಚಿನ ಫಿಸಿಕ್ಸ್ ಲೆಕ್ಚರರ್. ಸೊ ಇವತ್ತು ಮೂವಿಂಗ್ ಚಾರ್ಜ್ ಆ್ಯಂಡ್ ಮ್ಯಾಗ್ನೆಟಿಸಮ್ ನೆಕ್ಸ್ಟ್ ಕ್ಲಾಸ್ ನೋಡ್ತಾ ಹೋಗೋಣ. ಇನ್ ದ ಪ್ರೀವಿಯಸ್ ಕ್ಲಾಸ್ ನಾವೇನೇನು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ, ಸೊ ವಾಟ್ ಇಸ್ ದ ಬಾಯಟ್-ಸಾವರ್ಟ್ ಲಾ ಆನ್ ದ ಸ್ಟೇಟ್ಮೆಂಟ್ ಏನು, ಅದು ಈಕ್ವೇಷನ್ ಯಾವ ಥರ ಡಿರೈವ್ ಮಾಡೋದು, ಅದಾದಮೇಲೆ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ಸ್ಟ್ರೈಟ್ ವೇರ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಫೈಂಡ್ ಮಾಡಿದ್ವಿ. ಸೊ ಇವತ್ತು ನೆಕ್ಸ್ಟ್ ಅದರಲ್ಲಿ ಏನು ತೊಗೊತೀರಾ, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸರ್ಕ್ಯುಲರ್ ಲೂಪ್ carrying current. Okay, in the previous class alli magnetic field in the current carrying conductor, that's the also important derivation for 5 marks, and this one is also important for 5 marks. Okay, so this one is also important. So iveradu nimige yavadar one question 100% barutte, so ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿಬಿಟ್ಟು ಓದ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸರ್ಕ್ಯುಲರ್ ಲೂಪ್ ಕ್ಯಾರಿಂಗ್ ಕಂಡಕ್ಟರ್. ಓಕೆ, ಸರ್ಕ್ಯುಲರ್ ಲೂಪ್ ಅಂತ ಕನ್ಸಿಡರ್ ಮಾಡಿದ್ರೆ ನಮಗೆ ಕರೆಂಟ್ ಯಾವ ಥರ ಮೂವ್ ಆಗ್ತಿದೆ ಇನ್ ದ ಸರ್ಕ್ಯುಲರ್ ಮೋಷನ್. ಓಕೆ, ಸೊ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಸೊ ಒಂದು ಕಂಡಕ್ಟರ್ ಯಾವ ಥರ ಇದೆ, ಒಂದು ರಿಂಗ್ ಅನ್ನೋದು ಕಂಡಕ್ಟರ್ ಅಂತ ತಗೊಂತೀರ. ಓಕೆ, ನಿಮ್ಮ ಬ್ಯಾಂಗಲ್ ಇರ್ಬೋದು, ಈ ಬ್ಯಾಂಗಲ್ ನೋಡುತ್ತಿರಲ್ವಾ, ಅಥವಾ ಯಾವುದೋ ಒಂದು ಸರ್ಕಲ್ ಇರ್ಬೋದು. ಓಕೆ, ಆ ಸರ್ಕಲಲ್ಲಿ ನಮಗೆ ಏನಾಗ್ತಿದೆ, ಕರೆಂಟ್ ಫ್ಲೋ ಮಾಡ್ತಿದೆ. ಒಂದು ಸರ್ಕ್ಯುಲರ್ ಮೋಷನಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಸೊ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಐ. ಓಕೆ, ಡೈರೆಕ್ಷನ್ ಆಫ್ ಕರೆಂಟ್ ಏನಾಗ್ತಿದೆ, ಐ ಕರೆಂಟ್ ಮೂವ್ ಆಗ್ತದೆ ಅಂತಂದ್ರೆ, ಆ ಡೈರೆಕ್ಷನ್ ಆಫ್ ಕರೆಂಟ್ ಸರ್ಕ್ಯುಲರ್ ಮೋಷನ್ ಮೂವ್ ಆಗ್ತಿದೆ ಅಂದ್ರೆ ಸಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ, ಇಟ್ ಈಸ್ ಕ್ರಿಯೇಟೆಡ್ ಅಟ್ ಸೆಂಟರ್. ಸೊ ಈ ಡೈರೆಕ್ಷನ್ ನಮಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ದಿಸ್ ದ ಸರ್ಕ್ಯುಲರ್. ಈ ಸರ್ಕ್ಯುಲರ್ ಅಂತ ಅಂದರೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಈಸ್ ಮೂವಿಂಗ್ ದಿಸ್ ಲೈಕ್. ಸೊ ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಸೊ ಈಗ ನಮಗೆ ಇದರಲ್ಲಿ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಇಂಡಿಕೇಟ್ ಮಾಡಿದ್ರೆ ರೈಟ್ ಹ್ಯಾಂಡ್ ತಮ್ ರೂಲ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ರೈಟ್ ಹ್ಯಾಂಡ್ ತಮ್ ರೂಲ್ನ ಯೂಸ್ ಮಾಡ್ಕೊಂಡ್ರೆ ದಿಸ್ ದ ತಮ್. ಓಕೆ, ಸೊ ಇಲ್ಲಿ ಆದ್ಮೇಲೆ ನಮಗೆ ಏನಾಗಿರುತ್ತೆ, ಈ ಥರ ಕರ್ವ್ ಫಿಂಗರ್ಸ್ ಇರುತ್ತಲ್ವಾ, ಈ ಕರ್ವ್ ಫಿಂಗರ್ಸ್ ಇದೆ ಅಂತಂದ್ರೆ, ಸೊ ಈ ಥರ ನಾವು ಇಂಡಿಕೇಟ್ ಮಾಡಿದ್ದೀವಿ ಅಂತಂದ್ರೆ ದಿಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಸೊ ಐ ಅನ್ನೋದು ಏನಾಗಿರುತ್ತೆ, ಡೈರೆಕ್ಷನ್ ಆಫ್ ಕರೆಂಟ್ ಆಗಿದ್ರೆ ನಮಗೆ ಈ ಕರ್ವ್ ಫಿಂಗರ್ಸ್ ಏನಾಗಿರುತ್ತೆ, ಇಟ್ ಈಸ್ ಇಂಡಿಕೇಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ನ ಇಂಡಿಕೇಟ್ ಮಾಡುತ್ತೆ. ಸೊ ಅಲ್ಲಿಗೆ ಕರೆಂಟ್ ಇಟ್ ಈಸ್ ಮೂವಿಂಗ್ ಇನ್ ಅಪ್ವರ್ಡ್ ಡೈರೆಕ್ಷನ್ ಆಗಿದೆ ಅಂತಂದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಸರ್ಕ್ಯುಲೇಟ್ ಅರೌಂಡಿಂಗ್ ದ ಕಂಡಕ್ಟರ್ ನಮಗೆ ಯಾರಿರುತ್ತೆ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇರುತ್ತೆ. ಓಕೆ, ಸೊ ಈ ಡಯಾಗ್ರಾಮ್ ಪ್ರಕಾರ ನಾವೇನಾದರೂ ಕರೆಂಟ್ನ ತಗೊಂಡ್ರೆ ದಿಸ್ ಇಸ್ ದ ಡೈರೆಕ್ಷನ್, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇದೆ ಅಂತಂದರೆ ದ ಕರೆಂಟ್ ಯಾವ ಡೈರೆಕ್ಷನ್ ಇದೆ, ಕರೆಂಟ್ ಡೈರೆಕ್ಷನ್ ಈಸ್ ಆಂಟಿ ಕ್ಲಾಕ್ ವೈಸ್ ಅಂದರೆ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಈ ಕರ್ವ್ ಫಿಂಗರ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಅಂದರೆ, ಈಗ ಸರ್ಕಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಬ್ಯಾಂಗಲ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಆ ಬ್ಯಾಂಗಲ್ ನಿಮ್ಮ ಫ್ರಂಟ್ ಇಟ್ಕೊಂಡು ಆಂಟಿ ಕ್ಲಾಕ್ ವೈಸ್ ಬರ್ತಾ ಇದೆ ಅನ್ಕೊಳ್ಳಿ. ಆಂಟಿ ಕ್ಲಾಕ್ ವೈಸ್ ಅದೇ ಥರ ನಿಮಗೆ ನಾವು ನಿಮ್ಮ ರೈಟ್ ಹ್ಯಾಂಡ್ ತಮ್ಮನ್ನ ಇಟ್ಕೊಳ್ಳಿ. ಓಕೆ, ಆಂಟಿ ಕ್ಲಾಕ್ ವೈಸ್ ನಿಮ್ಮ ಕರ್ವ್ ಫಿಂಗರ್ ಇಂಡಿಕೇಟ್ ಮಾಡಿದ್ರೆ ಆ ಕರ್ವ್ ಫಿಂಗರ್ ಇಂಡಿಕೇಟ್ ಮಾಡುತ್ತೆ ದಿಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಓಕೆ, ಈ ಕರ್ವ್ ಫಿಂಗರ್ ಇಲ್ಲಿ ಏನು ಇಂಡಿಕೇಟ್ ಮಾಡಿದೆ, ಡೈರೆಕ್ಷನ್ ಆಫ್ ಕರೆಂಟ್. ದಿಸ್ ಥಂಬ್ ಈಸ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ನಿಮ್ಮ ರೈಟ್ ಹ್ಯಾಂಡ್ ನಿಮ್ಮ ಫ್ರಂಟ್ ಇಟ್ಕೊಳ್ಳಿ. ಓಕೆ, ಯಾವ ಥರ ಇದೆ, ದಿಸ್ ದ ಡೈರೆಕ್ಷನ್, ಈ ಡೈರೆಕ್ಷನ್, ಆ ಡೈರೆಕ್ಷನ್ ಕರೆಂಟ್ ಡೈರೆಕ್ಷನ್ ಪ್ರಕಾರ ನಿಮ್ಮ 4 ಫಿಂಗರ್ಸ್ ಏನಿದೆ ಅದನ್ನ ಇಟ್ಕೊಂಡ್ರೆ ಥಂಬ್ ಈಸ್ ಟುವರ್ಡ್ಸ್ ದ ಅಬ್ಸರ್ವರ್. ಅಂದ್ರೆ ಆ ಥಂಬ್ ನಿಮ್ಮ ಹೆಬ್ಬೆರಳು ಏನಿದೆಯಲ್ವಾ, ಆ ಹೆಬ್ಬೆರಳು ಯಾವ ಕಡೆ ಇರುತ್ತೆ, ನಿಮ್ಮ ಕಡೆ ಬರ್ತದೆ. ಅಂದರೆ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಟುವರ್ಡ್ಸ್ ದ ಅಬ್ಸರ್ವರ್ ಮೀನ್ಸ್ ಅಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ನಿಮ್ಮ ಕಡೆ ಬರ್ತದೆ ಅಂದರೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಆ ನಿಮ್ಮ ಕಡೆ ಪೊಸಿಷನ್ ಯಾವುದಾಗಿರುತ್ತೆ, ಇಟ್ ಇಸ್ ದ ಇಂಡಿಕೇಟ್ ದ ನಾರ್ತ್ ಪೋಲ್. ಸೊ ಓಕೆ, ನಾರ್ತ್ ಪೋಲ್ ಇಂಡಿಕೇಟ್ ಮಾಡ್ತಿದೆ ಅಂದರೆ ನಿಮಗೆ ದಿಸ್ ದ ನಾರ್ತ್ ಅಂಡ್ ಸೌತ್ ಪೋಲ್ ಅಂತಂದರೆ ನಾರ್ತ್ ಪೋಲಿಂದ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಸೌತ್ ಪೋಲ್ಗೆ ಮೂವ್ ಆಗ್ತಾ ಇರುತ್ತೆ. ಓಕೆ, ನಾರ್ತಿಂದ ಸೌತ್ ಪೋಲಿಗೆ ಮೂವ್ ಆಗ್ತಿದೆ ಅಂತಂದರೆ ನಿಮಗೆ ನಿಮ್ಮ ಸೈಡ್ ನೀವೇನು ಇಟ್ಕೊಂಡಿದ್ದಲ್ಲ ಆ ಸೈಡ್ ನಾರ್ತ್ ಪೋಲ್ ಆಗಿರುತ್ತೆ. ನಿಮ್ಮ ಆಪೋಸಿಟ್ ಏನಾಗಿರುತ್ತೆ, ದಟ್ ಒನ್ ಈಸ್ ಇಂಡಿಕೇಟ್ ದ ಸೌತ್ ಪೋಲ್. ಓಕೆ, ಸೊ ದಿಸ್ ದ ಫಸ್ಟ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಕರೆಂಟ್. ಓಕೆ, ಕ್ಲಿಯರ್. ನಿಮಗೆ ರೈಟ್ ಹ್ಯಾಂಡ್ ತಮ್ ರೂಲ್ನ ಯೂಸ್ ಮಾಡ್ತೀರಾ. ಆ ರೈಟ್ ಹ್ಯಾಂಡ್ ತಮ್ ರೂಲ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಒಂದು ಬ್ಯಾಂಗಲ್ ಅಥವಾ ಸರ್ಕ್ಯುಲರ್ ಮೋಷನ್ ಅಲ್ಲಿ ನಮಗೆ ಕರೆಂಟ್ ಫ್ಲೋ ಆಗ್ತಿದೆ ಅಂತಂದ್ರೆ ಆ ಕರೆಂಟ್ ಫ್ಲೋ ಡೈರೆಕ್ಷನ್ ಏನಾದರೂ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಆಗಿದೆ ಅಂತಂದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಅಬ್ಸರ್ವರ್. ಇನ್ ದ ಕೇಸ್ ಅದೇ ಸರ್ಕ್ಯುಲರ್ ಮೋಷನ್ ಅಲ್ಲಿ ದ ಕರೆಂಟ್ ಇಟ್ ಈಸ್ ಮೂವಿಂಗ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್ ಆಗಿದೆ ಅಂತಂದ್ರೆ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ is away from the observer. The magnetic field direction ಏನಾಗಿರುತ್ತೆ, it is away from the observer. So ಇಲ್ಲಿ ನಾವು ಕನ್ಸಿಡರ್ ಮಾಡಿರೋ ಸರ್ಕ್ಯುಲರ್ ಲೂಪ್ ಕ್ಯಾರಿಂಗ್ ಕಂಡಕ್ಟರ್ ಏನಾಗಿದೆ, ಸರ್ಕ್ಯುಲರ್ ಲೂಪ್ ಕ್ಯಾರಿಂಗ್ ಕಂಡಕ್ಟರ್. ಈ ಕ್ಯಾರಿಂಗ್ ಕಂಡಕ್ಟರ್ ಅಲ್ಲಿ ದ ಕರೆಂಟ್ ಇಟ್ ಈಸ್ ಮೂವಿಂಗ್
the current it is moving in the direction of clockwise anti-clockwise direction. ಯಾವ ಡೈರೆಕ್ಷನ್ ಇದೆ? ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಇದೆ. ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಇದ್ದಾಗ ನಮಗೆ ಏನಾಯ್ತು, ಆ ಕರೆಂಟ್ ಆ ಸರ್ಕ್ಯುಲರ್ ಲೂಪ್ ಅಲ್ಲಿ ಕರೆಂಟ್ ಫ್ಲೋ ಆಗೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಯಿತು. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ತರ ಇದೆ? ಇಟ್ ಈಸ್ ಟುವರ್ಡ್ಸ್ ದ ಅಬ್ಸರ್ವರ್. ಓಕೆ, ಈ ಟುವರ್ಡ್ಸ್ ದ ಅಬ್ಸರ್ವರ್ ಇದೆ ಅಂತ ಅಂದ್ರೆ ಸೊ ಈಗ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಎಫೆಕ್ಟ್ ಬರ್ತಾ ಇದೆ ಯಾವ್ದ್ರಿಂದ? ಕರೆಂಟ್ ಮೂವ್ ಆಗ್ತಿರೋದ್ರಿಂದ. ಸೊ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್? ಅದಕ್ಕೋಸ್ಕರ ಎಂತ ಅಂತಾರೆ, ಒಂದು ಪಾಯಿಂಟ್ ಪಿ ನ ಕನ್ಸಿಡರ್ ಮಾಡ್ಕೊಂಡಿವಿ. ಆ ಪಾಯಿಂಟ್ ಪಿ ಇಟ್ ಇಸ್ ಡಿಸ್ಟೆನ್ಸ್ ಆಫ್ ದ ಸೆಂಟರ್ ಆಫ್ ದ ಆಕ್ಸಿಸ್. ಆ ಸೆಂಟರ್ ಆಫ್ ದ ಸರ್ಕ್ಯುಲರ್ ಲೂಪ್ ಇಂದ ಎಷ್ಟು ಡಿಸ್ಟೆನ್ಸ್ ಇದೆ? ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಸೆಂಟರ್ ಆಫ್ ದ ಲೂಪ್ ಇಂದ ಏನಾಗಿದೆ? ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಓಕೆ, ಸೊ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಒಂದು ಪಾಯಿಂಟ್ ಪಿ ನ ಕನ್ಸಿಡರ್ ಮಾಡ್ಕೊಂಡಿದೀವಿ. ಆ ಪಾಯಿಂಟ್ ಪಿ ಗೆ ಇದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಎಫೆಕ್ಟ್ ಆಗ್ತಾ ಇದೆ? ಓಕೆ, ಆ ಪಾಯಿಂಟ್ ಪಿ ಗೆ ಆ ಪಾಯಿಂಟ್ ಇಂದ ಯಾವುದು ಈ ಟೋಟಲ್ ಸರ್ಕ್ಯುಲರ್ ಲೂಪ್ ಅಲ್ಲಿ ಕರೆಂಟ್ ಏನಾಗ್ತಾ ಇದೆ, ಆ ಕರೆಂಟ್ ಇಂದ ಎಷ್ಟು ಎಫೆಕ್ಟ್ ಆಗ್ತದೆ ಅದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇನ್ ದ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ, ಒಂದು ಸ್ಟ್ರೈಟ್ ವೈರ್ ನ ತಗೊಂಡ್ರಿ. ಆ ಸ್ಟ್ರೈಟ್ ವೈರ್ ಇಂದ ನಮಗೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಆಗ್ತಾ ಇದೆ ಎಷ್ಟು ಎಫೆಕ್ಟ್ ಆಗ್ತಿದೆ ಅಂತಂದು ಫೈಂಡ್ ಔಟ್ ಮಾಡಿದ್ವಿ. ಅದೇ ತರ ಸಿಮಿಲರ್ ಪ್ರೋಸೆಸ್ ಸರ್ಕ್ಯುಲರ್ ಲೂಪ್ ನ ಕನ್ಸಿಡರ್ ಮಾಡ್ಕೊಂತೀರಾ. ಆ ಸರ್ಕ್ಯುಲರ್ ಲೂಪ್ ಇಂದ ಏನು ಪ್ರೊಡ್ಯೂಸ್ ಆಗ್ತಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಪಾಯಿಂಟ್ ಪಿ ನಲ್ಲಿ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಓಕೆ, ಸೊ ಈಗ ನಾವೇನ್ ತಗೊಂಡಿದ್ವಿ, ಈ ಸರ್ಕ್ಯುಲರ್ ಲೂಪ್ ಅಲ್ಲಿ ಎರಡು ಸ್ಮಾಲ್ ಎಲಿಮೆಂಟಲ್ ಲೆಂತ್ ತಗೊಂಡಿದ್ರು, ಒಂದು ಡಿ ಎಲ್ ಇನ್ನೊಂದು ಡಿ ಎಲ್ ಡ್ಯಾಶ್. ಓಕೆ, ಒಂದು ಡಿ ಎಲ್ ಇನ್ನೊಂದು ಡಿ ಎಲ್ ಡ್ಯಾಶ್ ಅಂತ ಕನ್ಸಿಡರ್ ಮಾಡ್ಕೊಂಡಿವಿ. ಸೊ ಡಿ ಎಲ್ ಅಂಡ್ ಡಿ ಎಲ್ ಡ್ಯಾಶ್ ಅಂತ ಪೊಸಿಷನ್ ಎಕ್ಸ್ ವೈ ಅಂದ್ರೆ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಅಲಾಂಗ್ ದ ವೈ ಆಕ್ಸಿಸ್ ಅಂತ ತಗೊಂಡು ಎಕ್ಸ್ ವೈ ಇಸ್ ದ position dl from the center of the y center of the circular loop, and x dash y dash is the position from the center of the loop. ಓಕೆ, ಎರಡು ಪೊಸಿಷನ್, ಈ ಎರಡು ಸ್ಮಾಲ್ ಎಲಿಮೆಂಟಲ್ ಲೆಂತ್ ತಗೊಂಡಿದೆ, ಒಂದು ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಇನ್ನೊಂದು ಎಕ್ಸ್ ವೈ. ಇವೆರಡು ಸ್ಮಾಲ್ ಎಲಿಮೆಂಟಲ್ ಲೆಂತ್ ಇಂದ ನಮಗೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಎಫೆಕ್ಟ್ ಆಗ್ತಿದೆ ಪಾಯಿಂಟ್ ಪಿ ನ ಕನ್ಸಿಡರ್ ಮಾಡ್ಕೊಂತೀವಿ. ಓಕೆ, ಈ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಇಂದ ಪಾಯಿಂಟ್ ಪಿ ಗಿರೋ ಡಿಸ್ಟೆನ್ಸ್ ಇಸ್ ಟೇಕನ್ ಆಸ್ ಎ. ದಿಸ್ ಒನ್ ಇಸ್ ಡಿಸ್ಟೆನ್ಸ್ ಟೇಕನ್ ಆಸ್ ಎ ಡ್ಯಾಶ್. ಆರ್ ಸೇಮ್ ಡಿಸ್ಟೆನ್ಸ್ ಇರೋದ್ರಿಂದ ಇದನ್ನು ನೀವು ಎ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ. ಎ ಡ್ಯಾಶ್ ಬೇಡ, ಸೇಮ್ ಡಿಸ್ಟೆನ್ಸ್ ಇದೆ. ಯಾಕೆಂದ್ರೆ ಸರ್ಕ್ಯುಲರ್ ಲೂಪ್ ಇಂದ ಪಾಯಿಂಟ್ ಪಿ ಗೆ ಎರಡು ಪಾಯಿಂಟ್ ಇಂದ ನಮಗೆ ಸೇಮ್ ಡಿಸ್ಟೆನ್ಸ್ ಇರೋದ್ರಿಂದ ಟೇಕ್ ಟೋಟಲ್ ಡಿಸ್ಟೆನ್ಸ್ ಈಸ್ ಎ. ಓಕೆ, ಎರಡು ಡಿಸ್ಟೆನ್ಸ್ ನ ಎ ಅಂತ ಕನ್ಸಿಡರ್ ಮಾಡ್ಕೊಂಡ್ವಿ. ಓಕೆ, ಸೊ ಇದು ಡಿ ಎಲ್ ಪೊಸಿಷನ್ ಅಂತ ತಗೊಂಡ್ರೆ ಆ ಡಿ ಎಲ್ ಗೆ ಯಾವುದೇ ಒಂದು ಸರ್ಕ್ಯುಲರ್ ಮೋಷನ್ ಆಗ್ತಿದೆ ಅಂತಂದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಆಗಿರುತ್ತೆ. ಈ ಪೊಸಿಷನ್ ಕನ್ಸಿಡರ್ ಮಾಡ್ಕೊಂಡ್ರೆ ಈ ಪೊಸಿಷನ್ಗೆ ಒಂದು ಟ್ಯಾಂಜೆಂಟ್ ಹಿಡಿತೀರಾ. The tangent ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ the tangent indicate the direction of magnetic field at that particular position. ಓಕೆ, ಸೊ ಈ ಟ್ಯಾಂಜೆಂಟ್ ಏನು ಇಂಡಿಕೇಟ್ ಮಾಡುತ್ತೆ? ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆ ಪರ್ಟಿಕ್ಯುಲರ್ ಪೊಸಿಷನ್ ಅಂದ್ರೆ ಈ ಪೊಸಿಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಏನು ಇಂಡಿಕೇಟ್ ಮಾಡುತ್ತೆ ಅದನ್ನ ನಾವು ಟ್ಯಾಂಜೆಂಟ್ ಅಲ್ಲಿ ಇಂಡಿಕೇಟ್ ಮಾಡ್ತೀರಾ. ಸೊ ಟ್ಯಾಂಜೆಂಟ್ ಅಂತ ಬರೆದ್ಮೇಲೆ ಸೊ ಆ ಪೊಸಿಷನ್ಗೂ ಟ್ಯಾಂಜೆಂಟ್ಗೂ ವಾಟ್ ಇಸ್ ದ ಆಂಗಲ್? ಇಟ್ ಇಸ್ ದ 90 ಡಿಗ್ರಿ. ಓಕೆ, ಸೊ ಟ್ಯಾಂಜೆಂಟ್ ನಮಗೆ ಯಾವ ತರ ಹೇಳ್ತೀವಿ? ಅದಕ್ಕೆ ಪರ್ಪೆಂಡಿಕ್ಯುಲರ್ ಸರ್ಫೇಸ್ ಪ್ಲೇನ್. ಸರ್ಫೇಸ್ ಅಂದ್ರೆ ಈ ಪೊಸಿಷನ್, ದಿಸ್ ಇಸ್ ದ ಸರ್ಫೇಸ್. ಇದು ಪ್ಲೇನ್ ಯಾವ ತರ ಇರುತ್ತೆ? ಈ ಡೈರೆಕ್ಷನ್. ಅದ್ರ ಸರ್ಫೇಸ್ ಏರಿಯಾ ವೆಕ್ಟರ್ ದಿಸ್ ದ ಡೈರೆಕ್ಷನ್. ಸೊ ಅದಕ್ಕೆ ನಾವು ಪರ್ಪೆಂಡಿಕ್ಯುಲರ್ ಟ್ಯಾಂಜೆಂಟ್ ಲೈನ್ ಇರುತ್ತೆ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಈ ಪಾಯಿಂಟ್ ಪಿ ಗೆ ಡಿ ಎಲ್ ಇಂದ ನಾವೇನು ಲೈನ್ ಜಾಯಿನ್ ಮಾಡಿದ್ರ ಆ ಆಂಗಲ್ ಬಿಟ್ವೀನ್ ದ ಡಿ ಎಲ್ ಅಂಡ್ ಪಾಯಿಂಟ್ ಪಿ. ಅದೇ ತರ ನಾವು ಬಯರ್ಡ್ಸ್ ಆರ್ಡರ್ದಲ್ಲಿ ಸೈನ್ ಟೀಟಾ ಕನ್ಸಿಡರ್ ಮಾಡ್ಕೊಂಡಿದ್ದು ಯಾವ್ದ್ರಿಂದ? ಸೈನ್ ಟೀಟಾ ಇಸ್ ಇಂಡಿಕೇಟ್ ದ ಸೈನ್ ಆಫ್ ಆಂಗಲ್ ಬಿಟ್ವೀನ್ ಪಾಯಿಂಟ್ ಪಿ ಅಂಡ್ ಸ್ಮಾಲ್ ಎಲಿಮೆಂಟಲ್ ಲೆಂತ್. ಓಕೆ, ಸೈನ್ ಆಫ್ ಆಂಗಲ್ ಬಿಟ್ವೀನ್ ಪಾಯಿಂಟ್ ಪಿ ಅಂಡ್ ಸ್ಮಾಲ್ ಎಲಿಮೆಂಟಲ್ ಲೆಂತ್. ದಿಸ್ ದ ಪಾಯಿಂಟ್ ಪಿ, ದಿಸ್ ದ ಸ್ಮಾಲ್ ಎಲಿಮೆಂಟಲ್ ಲೆಂತ್. ಸೊ ಇವೆರಡರ ಮಧ್ಯೆ ಹ್ಯಾಂಗ್ ಇರೋದನ್ನ ನಾವು ಏನಂತ ತಗೊಂತೀವಿ? ಟೀಟಾ ಅಂತ ತಗೊಂತೀರಾ. ಸೊ ಟೀಟಾ ಇಸ್ ಈಕ್ವಲ್ ಟು ಏನಾಗಿದೆ? 90 ಡಿಗ್ರಿ ಆಗಿದೆ. ಟೀಟಾ ಇಸ್ ಈಕ್ವಲ್ ಟು ಏನಾಗಿದೆ? 90 ಡಿಗ್ರಿ ಆಗಿದೆ. ಸಿಮಿಲರ್ಲಿ ಇಲ್ಲಿ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಏನು ತಗೊಂಡಿದ್ರ? ಡಿ ಎಲ್ ಡ್ಯಾಶ್ ತಗೊಂಡಿದ್ರ. ಡಿ ಎಲ್ ಡ್ಯಾಶ್ ಅಟ್ ದಿ ಪೊಸಿಷನ್, ಯಾವ ಪೊಸಿಷನ್ ಅಲ್ಲಿ ಇದೆ? ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಲೂಪ್ ಓ. ಓಕೆ, ಸೊ ಇದರಿಂದಲೂ ನಮಗೆ ಏನಾಗುತ್ತೆ? ಸಮ್ ಎಫೆಕ್ಟ್ ಆಗ್ತಾ ಹೋಗುತ್ತೆ. ದಟ್ ಇಸ್ ದ ಎಫೆಕ್ಟ್ ಈಸ್ ಸಮ್ ಡಿ ಬಿ. ಓಕೆ, ಸೊ ಎಫೆಕ್ಟ್ ಡಿ ಬಿ ಆಗ್ತಿದೆ ಅಂತಂದ್ರೆ ಸೊ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದೀಸ್ ಟು? ಸೊ ಇವೆರಡರ ಮಧ್ಯೆ ಆಂಗಲ್ ಏನಿದೆ? ಸೇಮ್ ಆಸ್ ಇಟ್ ಈಸ್. ಇಲ್ಲಿ ನಾವು ಏನ್ ತರ ಟ್ಯಾಂಜೆಂಟ್ ಎಳಿತೀರಾ ಇಲ್ಲೂ ಅದೇ ತರ ನಾವು ಟ್ಯಾಂಜೆಂಟ್ ಡಾಟೆಡ್ ಲೈನ್ ಅಲ್ಲಿ ಎಳೆದಿದ್ದೀವಿ. ಅವಾಗ ದ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಅಂಡ್ ಪಾಯಿಂಟ್ ಪಿ ಮಧ್ಯೆ ಆಂಗಲ್ ಏನ್ ಬರುತ್ತೆ? ದಟ್ ಈಸ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ದ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ಓಕೆ,
ಸೊ ಇಲ್ಲಿ ನಮಗೇನಾಯಿತು, ದೀಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಈಸ್ ಸಮ್ ಕ್ರಾಸಲ್ಲಿದೆ, ಸಮ್ ಆ್ಯಂಗಲ್ ಟೀಟಾದಲ್ಲಿದೆ. ಓಕೆ, ಇನ್ ದ ಆ್ಯಂಗಲ್ ಆಫ್ 0 ಡಿಗ್ರಿ ಅಥವಾ ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಇಟ್ ಟೇಕ್ ದ ಓನ್ಲಿ ಒನ್ ಕಾಂಪೊನೆಂಟ್. ಸೊ ಇಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದಿಸ್ ಡೈರೆಕ್ಷನ್ ಆ್ಯಂಡ್ ಇದರಿಂದ ಬರ್ತಿರೋದು ದಿಸ್ ಡೈರೆಕ್ಷನ್ ಬರ್ತಾಯಿದೆ ಅಂತಂದರೆ ದಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇಟ್ ಈಸ್ ಸಮ್ ಆ್ಯಂಗಲ್ ಪೈನಲ್ಲಿ ಕ್ರಿಯೇಟ್ ಆಗ್ತದೆ. ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಈಸ್ ಜನರೇಟೆಡ್ ಸಮ್ ಆ್ಯಂಗಲ್ ಪೈ. Okay, that magnetic field by using the small elemental length dl and d dash ಇಂದ ನಮಗೆ some angle pi ನಲ್ಲಿ ಕ್ರಿಯೇಟ್ ಆಗ್ತಿರೋದ್ರಿಂದ ನಾವಿಲ್ಲಿ ಏನಾಯಿತು, that magnetic field it is split into two components. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಸ್ಪ್ಲಿಟ್ ಇನ್ ಟು 2 ಕಾಂಪೊನೆಂಟ್ಸ್. ಓಕೆ, ಸೊ ಒನ್ ಈಸ್ ಡಿ ಬಿ ಕಾಸ್ ಥೀಟಾ ಆ್ಯಂಡ್ ಒನ್ ಈಸ್ ಡಿ ಬಿ ಸೈನ್ ಥೀಟಾ. dB cos theta and dB sin theta. Similarly, and again this one is same ಇಲ್ಲಿ dB ನ ಕನ್ಸಿಡರ್ ಏನಕ್ಕೆ ಮಾಡಿದ್ರು ಅಂತಂದ್ರೆ, ಈ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಇಂದ DL ಇಂದ ಎಷ್ಟು ಅಮೌಂಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಿದೆಯೋ ಅಷ್ಟೇ ಸೇಮ್ ಅಮೌಂಟ್ ಆಫ್ DL ಡ್ಯಾಶ್ ಇಂದಲೂ ಕ್ರಿಯೇಟ್ ಆಗೋದ್ರಿಂದ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಕ್ಟಿಂಗ್ ಅಟ್ ದಿ ಪಾಯಿಂಟ್ P. ಪಾಯಿಂಟ್ ಪಿ ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬೈ ಯೂಸಿಂಗ್ ಡಿ ಎಲ್ ಅಂಡ್ ಡಿ ಡ್ಯಾಶ್ ಈಸ್ ಸೇಮ್ ಇರೋದ್ರಿಂದ ದ ಮ್ಯಾಗ್ನೆಟಿಕ್ ಎಫೆಕ್ಟ್ ಈಸ್ ಆಲ್ಸೋ ಸೇಮ್. ಓಕೆ, ಮ್ಯಾಗ್ನೆಟಿಕ್ ಎಫೆಕ್ಟ್ ಈಸ್ ಆಲ್ಸೋ ಸೇಮ್. ಓಕೆ, ಸೇಮ್ ಇದೆ ಅಂತಂದ್ರೆ ದ ಟೋಟಲ್ ಡಿ ಬಿ ಈಸ್ ಈಕ್ವಲ್ ಟು ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೈ ದ 2 ಕಾಂಪೊನೆಂಟ್ಸ್. ದ ಫಸ್ಟ್ ಕಾಂಪೊನೆಂಟ್ ಇನ್ ದ ಡಿ ಬಿ ಕಾಸ್ ಥೀಟಾ ಅಂಡ್ ಒನ್ ಇಸ್ ಡಿ ಬಿ ಸೈನ್ ಪೈ. ಅಂಡ್ ಅಗೈನ್ ಸೆಕೆಂಡ್ ಫಂಕ್ಷನ್ ಡಿ ಎಲ್ ಡ್ಯಾಶ್ ಇಂದ ಏನು ಬರ್ತದೆ, ಡಿ ಬಿ ಕಾಸ್ ಪೈ ಅಂಡ್ ಡಿ ಬಿ ಸೈನ್ ಪೈ. ಓಕೆ, ಸೊ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇವೆರಡು ಪೊಸಿಷನ್ ಇಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಇದೆ, ಸೊ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಎಷ್ಟು ಬರ್ತಾ ಇದೆ ಅಂತಂದ್ರೆ ಆವಾಗ ಸೊ ಡಿ ಬಿ ಕಾಸ್ ಪೈ ಇಟ್ ಇಸ್ ಮೂವಿಂಗ್ ಇನ್ ಅಪ್ವರ್ಡ್ ಡೈರೆಕ್ಷನ್ ಅಂಡ್ ಡಿ ಬಿ ಕಾಸ್ ಪೈ ಇಟ್ ಇಸ್ ಮೂವಿಂಗ್ ಇನ್ ಡೌನ್ವರ್ಡ್ ಡೈರೆಕ್ಷನ್. ದೀಸ್ ಡಿ ಬಿ ಸೈನ್ ಪೈ ಅಂಡ್ ಡಿ ಬಿ ಸೈನ್ ಪೈ ಬೋತ್ ಆರ್ ಇಟ್ ಇಸ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಎರಡು ಸೇಮ್ ಡೈರೆಕ್ಷನ್, ಸೇಮ್ ಎಫೆಕ್ಟ್. ಓಕೆ, ಸೇಮ್ ಎಫೆಕ್ಟ್ ಇರೋದ್ರಿಂದ ಸೊ ಡಿ ಬಿ ಕಾಸ್ ಪೈ ಅಂಡ್ ಡಿ ಬಿ ಕಾಸ್ ಪೈ ಇಟ್ ಈಸ್ ಮೂವಿಂಗ್ ಸೇಮ್ ಮ್ಯಾಗ್ನೆಟಿಕ್ ಫೋರ್ಸ್ ಬಟ್ ಇಟ್ ಈಸ್ ಮೂವಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ಇಟ್ ಈಸ್ ಮೂವಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ಆಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ಏನಾಗುತ್ತೆ, ಇಟ್ ಇಸ್ ಗೆಟ್ ಕ್ಯಾನ್ಸಲ್. ಓಕೆ, ಈ ಡಿ ಬಿ ಸೈನ್ ಪೈ ಅಂಡ್ ಡಿ ಬಿ ಸೈನ್ ಪೈ ಇಟ್ ಈಸ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್, ಸೊ ಇಟ್ ಈಸ್ ಆ್ಯಡ್ ಅಪ್. ಸೊ ಆ್ಯಡ್ ಅಪ್ ಆಗ್ತಿದೆ ಅಂತಂದರೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಡಿ ಬಿ ಇಸ್ ಈಕ್ವಲ್ ಟು ಏನಾಯಿತು, 2 ಡಿ ಬಿ ಸೈನ್ ಪೈ by using DL and DL dash. ಎರಡರಿಂದ ನಮಗೆ ಏನಾಗುತ್ತೆ, 2 dB sin pi ಅಂತ ಕನ್ಸಿಡರ್ ಮಾಡ್ಕೊಂತೀರ. ಓಕೆ, ಸೊ ಇನ್ ದ ಪ್ಲೇನ್ ಆಫ್ ದ ಕಾಯಿಲ್ ಈಸ್ ಕನ್ಸಿಡರ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಡಯಾಗ್ರಾಮ್ such that direction of magnetic field can be visualized on the plane of the diagram. ನೀವೇನು ಕನ್ಸಿಡರ್ ಮಾಡ್ಕೊಂಡಿದ್ರ ಆ ಪ್ಲೇನ್ಗೆ ನಮಗೆ ಡೈರೆಕ್ಷನ್ ಆಫ್ ನಿಮಗೆ ಪ್ಲೇನ್ ಶೀಟ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಕನ್ಸಿಡರ್ ಮಾಡ್ಕೊಂತೀರಾ ಅಟ್ C and D. Okay, C and D is the current element. Okay, this the C and D is the small current element xy and x dash y dash are considered such that current at C emerge out and current at D enters into the plane of the diagram. Okay, ನಿಮ್ಮ ಪ್ಲೇನ್ ಯಾವ ಥರ ಇದೆ, ನಿಮ್ಮ ರಿಂಗ್ ಏನಿದೆ ರಿಂಗ್ ಫೇಸ್ ಏನಾದರೂ ನಿಮ್ಮ ಡೈರೆಕ್ಷನ್ಗೆ ಇಟ್ಕೊಂಡ್ರೆ ನಿಮಗೆ ಆಂಟಿ ಕ್ಲಾಕ್ ವೈಸ್ ಸಿಗುತ್ತೆ. ಅದೇ ನಿಮಗೆ ಪರ್ಪೆಂಡಿಕ್ಯುಲರ್ ಆಗಿ ಇಟ್ಕೊಂಡ್ರೆ ಅದು ಫೇಸ್ ನಿಮ್ಮ ಯಾವುದೋ ಒಂದು ಸೈಡಲ್ಲಿ ಬರ್ತಾ ಇದೆ. ಓಕೆ, ಈ ಸರ್ಕ್ಯುಲರ್ ರಿಂಗ್ ಈ ಥರ ನಾವು ಏನಾದರೂ ಕನ್ಸಿಡರ್ ಮಾಡಿಕೊಂಡ್ರೆ ಅವಾಗ ಏನಾಗುತ್ತೆ, ಈ ಫೇಸ್ ಏನಿದೆ ಈ ಫೇಸ್ ಈಸ್ ಟುವರ್ಡ್ಸ್ ದ ಅಬ್ಸರ್ವರ್, ನಿಮ್ಮ ಡೈರೆಕ್ಷನ್ಗಿದೆ. ಅದೇ ಇದನ್ನ ಟರ್ನ್ ಮಾಡಿ ಲೆಫ್ಟ್ ಸೈಡು ಅಥವಾ ರೈಟ್ ಸೈಡು ಟರ್ನ್ ಮಾಡಿದ್ರೆ ಅದ್ರ ಸೆಂಟರ್ ಎಂಟಿ ಪ್ಲೇಸ್ ಏನಿದೆ ಅದು ನಿಮಗೆ ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಆ ಪರ್ಪೆಂಡಿಕ್ಯುಲರ್ ಆಗಿ ಇಟ್ಕೊಂಡ್ರೆ ನಿಮಗೆ ಏನಾಗಿರುತ್ತೆ, ದಿಸ್ ಒನ್ ಸಿ ಈಸ್ ಇಂಡಿಕೇಟ್, ಸಿ ಅನ್ನೋದು ಏನಾಗಿರುತ್ತೆ, ಕರೆಂಟ್ ಎಮರ್ಜ್ ಔಟ್. ಆಂಟಿ ಕ್ಲಾಕ್ ವೈಸ್ ಇರೋದ್ರಿಂದ ಕರೆಂಟ್ ಡೈರೆಕ್ಷನ್ ನಿಮ್ಮ ಡೈರೆಕ್ಷನ್ ಬರ್ತಾ ಇದೆ, ಎಮರ್ಜ್ ಔಟ್ ಬರ್ತಾ ಇದೆ. ಸೊ ಅಟ್ ದಿ ಡಿ ಪೊಸಿಷನ್, ಈ ಪೊಸಿಷನ್ ಏನಾಗ್ತಿದೆ, ಇಟ್ ಇಸ್ ಟುವರ್ಡ್ಸ್. ಅಂದರೆ ಈ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ಡಾಟ್ ಫಂಕ್ಷನ್ ಇಂಡಿಕೇಟ್ ಮಾಡ್ತಾರೆ, ಇಲ್ಲಿ ಕ್ರಾಸ್ ಇಂಡಿಕೇಟ್ ಮಾಡ್ತಾರೆ. ಕ್ರಾಸ್ ಪ್ರಾಡಕ್ಟ್ ಏನಂದ್ರೆ ಕ್ರಾಸ್ ಫಂಕ್ಷನ್ ಏನು ಇಂಡಿಕೇಟ್ ಮಾಡುತ್ತೆ, ಇಟ್ ಇಸ್ ಎಂಟರ್ಸ್ ಟು ದ plane sheet. This one is emerge out from the plane sheet. Okay, so this the ಫಂಕ್ಷನ್. ಅದಾದಮೇಲೆ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ನ ಫೈಂಡ್ ಔಟ್ ಮಾಡ್ತೀರಾ. ಸೊ ಅಲ್ಲಿಗೆ 90 ಡಿಗ್ರಿ ಪೊಸಿಷನ್ ಇದೆ, 90 ಡಿಗ್ರಿ ಸ್ಮಾಲ್ ಎಲಿಮೆಂಟಲ್ಲಿ ಅಂತಿಂದ ಡಿ ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಇದೆ. ಆ ಡಿ ಬಿ ಏನಾಗಿರುತ್ತೆ, 2 ಕಾಂಪೊನೆಂಟ್ಸ್ ಆಗಿ ಸ್ಪ್ಲಿಟ್ ಮಾಡ್ತೀರಾ, ಡಿ ಬಿ ಕಾಸ್ ಪೈ, ಡಿ ಬಿ ಸೈನ್ ಪೈ. ಅದೇ ಥರ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಡಿ ಎಲ್ ಇಂದ ಏನು ಬರ್ತದೆ, ಡಿ ಬಿ ಬರ್ತದೆ. ಅಗೇನ್ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ನ 2 ಕಾಂಪೊನೆಂಟ್ಸ್ ಆಗಿ ಸ್ಪ್ಲಿಟ್ ಮಾಡ್ತೀವಿ, ಡಿ ಬಿ ಕಾಸ್ ಪೈ, ಡಿ ಬಿ ಸೈನ್ ಪೈ. ಓಕೆ, ಸೊ ಅಲ್ಲಿಗೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಯಿತು, ಸೊ ಡಿ ಬಿ ಕಾಸ್ ಪೈ, ಡಿ ಬಿ ಕಾಸ್ ಪೈ
ಪೈ ಈಕ್ವಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಆಪೋಸಿಟ್ ಡೈರೆಕ್ಷನ್. ಸೊ ಕ್ಯಾನ್ಸಲ್ ಆಗುತ್ತೆ. ಡಿ ಬಿ ಸೈನ್ ಪೈ ಏನಾಗಿರುತ್ತೆ, ಹ್ಯಾಡ್ ಅಪ್ ಆಗುತ್ತೆ. ಹ್ಯಾಡ್ ಅಪ್ ಆದಾಗ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ 2dB sin ಪೈ ಅಂತ ಕನ್ಸಿಡರ್ ಮಾಡ್ಕೊಂತೀವಿ. 2dB sin ಪೈ ಅಂತ ಕನ್ಸಿಡರ್ ಮಾಡ್ಕೊಂತೀರ. ದಿಸ್ ಈಸ್ dB ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ದಟ್ ಇಸ್ ದ dB ಈಸ್ ಇಂಡಿಕೇಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಸ್ಮಾಲ್ ಎಲಿಮೆಂಟಲ್ ಲೆಂತ್. ಆಲ್ರೆಡಿ ಬಯಟ್ ಸಾವರ್ಟದಲ್ಲಿ ನಾವು ಫೈಂಡ್ ಔಟ್ ಮಾಡಿದೀವಿ. dB ಈಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬೈ ಯೂಸಿಂಗ್ ದ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಅಂತ ಕನ್ಸಿಡರ್ ಮಾಡ್ಕೊಂತೀರಾ. ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ, sin ಪೈ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ. ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನಮಗೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ಸರ್ಕ್ಯುಲರ್ ಲೂಪ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ, ಸೊ ಎರಡೂ ಎಲಿಮೆಂಟ್ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಏನಾಯ್ತು 2dB sin ಪೈ ಅಂತ ಕನ್ಸಿಡರ್ ಮಾಡ್ಕೊಂತೀರ. ಆವಾಗ ನಮಗೆ ಏನಾಯ್ತು, ದಿಸ್ ದ ಒನ್ ಪೋರ್ಷನ್ ಅಪ್ಪರ್ ಪೋರ್ಷನ್ ಲೋಯರ್ ಪೋರ್ಷನ್ ಆಗಿ ಸ್ಪ್ಲಿಟ್ ಮಾಡ್ಕೊಂತೀವಿ. ಅಪ್ಪರ್ ಪೋರ್ಷನ್ ಲೋಯರ್ ಪೋರ್ಷನ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಈ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಇಲ್ಲಿಂದ ಎಲ್ಲಿ ವೇರಿಯೇಷನ್ ಆಗಿದೆ, ಈ ಪೊಸಿಷನ್ ಇಂದ ಈ ಪೊಸಿಷನ್ ವೇರಿಯೇಷನ್ ಆಗುತ್ತೆ. ಅವಾಗ ಟೋಟಲ್ ಲೆಂತ್ ಆಫ್ ದ DL ಏನಾಗುತ್ತೆ, ಹಾಫ್ ಆಫ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್, ಹಾಫ್ ಆಫ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಅಂಡ್ ಈ ಎಲಿಮೆಂಟಲ್ ಲೆಂತ್ ಟೋಟಲ್ ಲೆಂತ್ ಏನಾಗುತ್ತೆ, ಹಾಫ್ ಆಫ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಓಕೆ, ಸೊ ಅವಾಗ ನಮಗೆ ಏನಾಯ್ತು 2πr ಡಿವೈಡೆಡ್ ಬೈ 2 ಅಂತ ಕನ್ಸಿಡರ್ ಮಾಡ್ಕೊಂತೀವಿ. ಓಕೆ, 2πr ಡಿವೈಡೆಡ್ ಬೈ 2 ಅಂತ ಕನ್ಸಿಡರ್ ಮಾಡ್ಕೊಂತೀರ ಎಲಿಮೆಂಟಲ್ ಲೆಂತ್. ಓಕೆ, 2 ಅಂಡ್ ಗೆಟ್ ಕ್ಯಾನ್ಸಲ್ ಆದಾಗ πr ಅಂತ ತಗೊಂತೀರ. ಬಟ್ ಅದು ನಿಮಗೆ ಕನ್ಫ್ಯೂಷನ್ ಆಗೋದ್ರಿಂದ ನಮಗೆ ಸಿಂಪಲ್ ಮೆಥಡ್ ಹೇಳ್ಬೇಕು ಅಂತಂದ್ರೆ ಓನ್ಲಿ ಒನ್ ಎಲಿಮೆಂಟ್ ನ ಕನ್ಸಿಡರ್ ಮಾಡ್ಕೊಳ್ಳಿ, DL. ಓಕೆ, DL ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ dB sin ಪೈ ಆಗುತ್ತೆ. dB cos ಪೈ ಏನಕ್ಕೆ ಇಲ್ಲಿ ಎರಡು ಎಲಿಮೆಂಟ್ ನ ಕನ್ಸಿಡರ್ ಮಾಡ್ಕೊಂಡು ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಅಂತ ಏನ್ ಇಂಡಿಕೇಟ್ ಮಾಡ್ತೀವಿ ಅಂದ್ರೆ, ಇಲ್ಲಿ ಸ್ಮಾಲ್ ಎಲಿಮೆಂಟ್, ಇಲ್ಲಿ ಸ್ಮಾಲ್ ಎಲಿಮೆಂಟ್, ಇಲ್ಲಿ ಸ್ಮಾಲ್ ಎಲಿಮೆಂಟ್, ಇಲ್ಲಿ ಸ್ಮಾಲ್ ಎಲಿಮೆಂಟ್, ಇದೇ ತರ ಎಲ್ಲಾ ಪೊಸಿಷನ್ ಸ್ಮಾಲ್ ಎಲಿಮೆಂಟ್ ನ ತಗೊಂಡ್ರೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಸಮ್ ಆಂಗಲ್ ಪೈ ನಲ್ಲಿ ಕ್ರಿಯೇಟ್ ಆಗುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಆಂಗಲ್ ಪೈ ನಲ್ಲಿ ಕ್ರಿಯೇಟ್ ಆದಾಗ ನಮಗೆ ಏನಾಗುತ್ತೆ, 2 ಕಾಂಪೊನೆಂಟ್ ಸ್ಪ್ಲಿಟ್ ಆಗುತ್ತಲ್ವಾ, ಆ 2 ಕಾಂಪೊನೆಂಟ್ ಸ್ಪ್ಲಿಟ್ ಅಲ್ಲಿ dB sin θ ಏನಾಗುತ್ತೆ, ಎಲ್ಲಾದು ಆಡ್ ಅಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ಪೊಸಿಷನ್ ಆಡ್ ಅಪ್ ಆಯ್ತು, ಈ ಪೊಸಿಷನ್ ಆಡ್ ಅಪ್ ಆಯ್ತು, ಈ ಪೊಸಿಷನ್ ಆಡ್ ಅಪ್ ಆಯ್ತು. ಈ ಎಲ್ಲಾ ಪೊಸಿಷನ್ ಆಡ್ ಅಪ್ ಆದಾಗ ಟೋಟಲ್ ಡಿಸ್ಟೆನ್ಸ್ ಏನಿದೆ, ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್, ಟೋಟಲ್ ನಮಗೆ ಎಂಟೈರ್ ಡಿಸ್ಟೆನ್ಸ್ ಏನಿದೆ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್, ಆ ಎಲ್ಲಾ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಪಾಯಿಂಟ್ ಅಲ್ಲೂ ನಮಗೆ dB sin θ ಆಡ್ ಅಪ್ ಆಗ್ತಾ ಹೋಗುತ್ತೆ. ಅವಾಗ 2πr ಇಂಟು dB sin θ ಅಂತ ಕನ್ಸಿಡರ್ ಮಾಡ್ಕೊಂತೀವಿ. ಅದಕ್ಕೋಸ್ಕರ ಈ ಕಾಂಪೊನೆಂಟ್ dB cos ಪೈ ಕ್ಯಾನ್ಸಲ್ ಆಗೋದು ರೀಸನ್ಗೆ ಇವೆರಡು ಫಂಕ್ಷನ್ ತಗೊಂಡು ಕ್ಯಾನ್ಸಲ್ ಮಾಡಿದೀವಿ. ಓಕೆ, ಸೊ ಅಲ್ಲಿಗೆ ನೆಕ್ಸ್ಟ್, ಸೊ dB is equal to μ0 ideal sin θ 4πa². ಏನಕ್ಕೆ ಇಲ್ಲಿ ಪ್ರೀವಿಯಸ್ ಡಿರೈವೇಶನ್ ಅಲ್ಲಿ r ತಗೊಂಡಿದ್ವಿ, ಇಲ್ಲಿ ನಮಗೆ ರೇಡಿಯಸ್ a ಕನ್ಸಿಡರ್ ಮಾಡ್ಕೊಂಡಿದ್ರು. ದ ರೇಡಿಯಸ್ ಇಸ್ r, ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಆಫ್ ರೇಡಿಯಸ್ r, ಅಂಡ್ ನಮಗೆ ಡಿಸ್ಟೆನ್ಸ್ ಯಾವ್ದು ತಗೊಂತೀರಾ, ಈ ಪಾಯಿಂಟ್ ಸ್ಮಾಲ್ ಎಲಿಮೆಂಟಲ್ ಲೆಂತ್ DL ಮತ್ತೆ ಈ ಪೊಸಿಷನ್ P ಇರೋ ಡಿಸ್ಟೆನ್ಸ್ ಏನಿದೆ a ಇದೆ ಅಲ್ಲಿಗೆ. ಸೊ dB is equal to μ0 ideal sin θ divided by 4πa². ಓಕೆ, ಸೊ ವಾಟ್ ಇಸ್ ದ ಆಂಗಲ್ sin θ? ದಿಸ್ ಇಸ್ ಸರ್ಕ್ಯುಲರ್ ಲೂಪ್. ಈ ಪಾಯಿಂಟ್ P ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿರೋ ಆಂಗಲ್ ಎಷ್ಟು, 90 ಡಿಗ್ರಿ. 90 ಡಿಗ್ರಿ ಇರೋದ್ರಿಂದ sin 90 ಏನಾಗಿರುತ್ತೆ, ಇಟ್ ಇಸ್ ಟೇಕನ್ ಆಸ್ 1. sin 90 1 ಆದಾಗ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ dB is equal to ಏನಾಯ್ತು, dB is equal to μ0 ideal 4πa². μ0 ideal 4πa², because the angle theta between DL and R is 90 degree, because the radius of the loop is very small since sin 90 is equal to 1. ಸೊ ಸೆಮಿ ಸರ್ಕಲ್ ಅಂತ ಅಂದ್ರೆ ಈ ಪೊಸಿಷನ್ ಇಲ್ಲಿಂದ ಈ ಡೈರೆಕ್ಷನ್, ದಿಸ್ ದ ಸೆಮಿ ಸರ್ಕಲ್. ಸೊ ಓಕೆ, ಸೆಮಿ ಸರ್ಕಲ್ ಆಂಗಲ್ ಮೇಡ್ ಆಫ್ R to the loop is pi and the angle between R and dB is 90 degree. Therefore angle between vertical axis dB is also pi. ಸೆಮಿ ಸರ್ಕಲ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಏನ್ ತಗೊಂತೀರಾ, ಇನ್ ದ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿದ್ರಲ್ವಾ, ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ನಮಗೆ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಎಫೆಕ್ಟ್ ಪಾಯಿಂಟ್ P ನಲ್ಲಿ ಈ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಿದೆ ಅಂದ್ರೆ ಆಫ್ ದ ಆಂಗಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಂಗಲ್ ಇಸ್ ಟೇಕನ್ ಆಸ್ ಪೈ. ಸೆಮಿ ಸರ್ಕಲ್ ಆಗಿರೋದನ್ನ ನಾವು ಪೈನ ತಗೊಂತೀವಿ. dB is resolved into 2 components ಹೇಳಿದ್ನಲ್ವಾ, ದಿಸ್ ದ ಡೈರೆಕ್ಷನ್ dB cos pi and this is the direction of dB sin pi. Okay, so ಈ ಸ್ಮಾಲ್ ಎಲಿಮೆಂಟಲ್ ಲೆಂತ್ DL ಲೆಂತ್ ಕನ್ಸಿಡರ್ ಮಾಡ್ಕೊಂಡಿರಲ್ವಾ, ಈ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ 2 ಕಾಂಪೊನೆಂಟ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ, dB cos pi and dB cos pi. ಓಕೆ, ಸೊ ಅವೆರಡು dB cos pi ಡ್ಯೂ ಟು ಡಯಾಮೆಟ್ರಿಕಲಿ ಆಪೋಸಿಟ್ ಕರೆಂಟ್ ಎಲಿಮೆಂಟ್. cos pi ಏನಾಗಿರುತ್ತೆ, ಆಪೋಸಿಟ್
ಒಂದು ಡಿ ಎಲ್ ಇಂದ ಬರ್ತಿರೋದು ಅಪ್ವರ್ಡ್ ಇದೆ, ಇನ್ನೊಂದು ಅದಕ್ಕೆ ಆಪೋಸಿಟ್ ಇರುತ್ತೆ. ಸೊ ಅದರಿಂದ ಸೆಮಿ ಸರ್ಕಲ್ ಅಲ್ಲಿ ಇನ್ನೊಂದು ಸೆಮಿ ಸರ್ಕಲ್, 2 ಸೆಮಿ ಸರ್ಕಲ್ ಆಯ್ತು. ಒಂದು ಕಂಪ್ಲೀಟ್ ಸರ್ಕಲ್ ಅಲ್ಲಿ 2 ಸೆಮಿ ಸರ್ಕಲ್ ಇದೆಯಲ್ವಾ, ಈ ಸೆಮಿ ಸರ್ಕಲ್ ಅಲ್ಲಿ ಯಾವ್ಯಾವ ಪಾಯಿಂಟ್ ಕನ್ಸಿಡರ್ ಮಾಡ್ಕೊಂತೀರಾ ಆ ಎಲ್ಲಾ ಪಾಯಿಂಟ್ ನಮಗೆ ಇದೇ ತರ ಸ್ಪ್ಲಿಟ್ ಆಗುತ್ತಾ ಹೋಗುತ್ತೆ. ಡಿ ಬಿ ಸೈನ್ ಟೀಟಾ, ಡಿ ಬಿ ಕಾಸ್ ಪೈ ಅಂಡ್ ಡಿ ಬಿ ಸೈನ್ ಪೈ. ಸೊ ಅದೇ ತರ ಈ ಸೆಮಿ ಸರ್ಕಲ್ ಅಲ್ಲಿ ಏನಾಗಿರುತ್ತೆ, ಎಲ್ಲಾ ಪೊಸಿಷನ್ ಅಲ್ಲೂ ಅಗೇನ್ ಕಾಂಪೊನೆಂಟ್ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಯಾವ ತರ, ಡಿ ಬಿ ಕಾಸ್ ಪೈ, ಡಿ ಬಿ ಕಾಸ್ ಪೈ. ಈಗ ಫಾರ್ ಎಕ್ಸಾಂಪಲ್ ಒಂದು ಬಾಲ್ ನ ತಗೊಂಡು ಕರೆಕ್ಟ್ ಹೋಲ್ ಹಾಫಿಗೆ ಕಟ್ ಮಾಡಿದ್ರೆ ಆ ಎರಡು ಒಂದು ಕಂಪ್ಲೀಟ್ ಸರ್ಕಲ್ ಏನಾಗಿರುತ್ತೆ, ಸೆಮಿ ಸರ್ಕಲ್ ಆಗಿ ಕ್ರಿಯೇಟ್ ಆಗುತ್ತಲ್ವಾ. ಆ ಸೆಮಿ ಸರ್ಕಲ್ ಕ್ರಿಯೇಟ್ ಆದಾಗ ಈ ಕಡೆ ಏನು ಪ್ರಾಪರ್ಟಿ ಇದೆ ಈ ಕಡೆ ಅಷ್ಟೇ ಪ್ರಾಪರ್ಟಿ ಇದೆ, ಅಂದ್ರೆ ಅದು ಎಫೆಕ್ಟ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಸೇಮ್ ಇದ್ದಾಗ ಸೊ ಈ ಪಾಯಿಂಟ್ ಇಂದ ನಮಗೆ ಏನ್ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಇದೆ ಅಷ್ಟೇ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಪೊಸಿಷನ್ ಇಂದಲೂ ಬರ್ತದೆ. ಸೊ ಫಸ್ಟ್ ಆಫ್ ಸೆಮಿ ಸರ್ಕಲ್ ಇಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಎಫೆಕ್ಟ್ ಬರ್ತದೋ ಅದೇ ತರ ನೆಕ್ಸ್ಟ್ ಆಫ್ ಸೆಮಿ ಸರ್ಕಲ್ ಇಂದಲೂ ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಇದೆ. ಆ ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್ ನಾವು 2 ಕಾಂಪೊನೆಂಟ್ಸ್ ಆಗಿ ಸ್ಪ್ಲಿಟ್ ಮಾಡ್ತೀವಿ, ಒಂದು ಕಾಸ್ ಪೈ, ಇನ್ನೊಂದು ಸೈನ್ ಪೈ. ಸೊ ಕಾಸ್ ಪೈ ಆಫ್ ಆಲ್ ದ ಸೆಮಿ ಸರ್ಕಲ್ ಈಸ್ ಈಕ್ವಲ್ ಟು ದ ಕಾಸ್ ಪೈ ಆಫ್ ಅನದರ್ ಸೆಮಿ ಸರ್ಕಲ್. ಈ ಸರ್ಕಲ್ ಇಂದ ಕಾಸ್ ಪೈ ಫಂಕ್ಷನ್ ಏನ್ ಬರ್ತಾ ಇದೆ ಅಷ್ಟೇ ಕಾಸ್ ಪೈ ಫಂಕ್ಷನ್ ಇದರಲ್ಲೂ ಬರೋದ್ರಿಂದ ಆಪೋಸಿಟ್ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಕ್ಯಾನ್ಸಲ್ ಮಾಡ್ತೀರಾ ಈ ಫಂಕ್ಷನ್ ನಾವೇನ್ ಮಾಡ್ತೀವಿ, ಆಡ್ ಅಪ್ ಮಾಡ್ಕೊಂತ ಹೋಗ್ತೀವಿ. ಓಕೆ, ಸೊ ಸೆಮಿ ಸರ್ಕಲ್ ಅಂತ ಅಂದ್ರೆ circumference of the semicircle is 2 pi r. Total circumference of the circle is 2 pi r. Semicircle ಅಂದ್ರೆ divided by 2 ಆಗುತ್ತೆ. ಸೊ ಎಲ್ಲಾ ಕಾಸ್ ಫಂಕ್ಷನ್ ಕ್ಯಾನ್ಸಲ್ ಆಗುತ್ತೆ, ಈ ಎಲ್ಲಾ ಸೈನ್ ಫಂಕ್ಷನ್ ಏನಾಗುತ್ತೆ, ಆಡ್ ಅಪ್ ಆದಾಗ ನಮಗೆ ಟೋಟಲ್ ಡಿಸ್ಟೆನ್ಸ್ ಈ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಡಿ ಎಲ್ ಎಷ್ಟಿದೆ, ಎಷ್ಟು ಸರ್ಕಲ್ ಕಂಪ್ಲೀಟ್ ಸರ್ಕಲ್ ತಗೊಂಡ್ರೆ ಇಟ್ ಇಸ್ ಟೇಕನ್ ಆಸ್ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಸೊ ಅಲ್ಲಿಗೆ ಸೈನ್ ಪೈ ಈಸ್ ಕಾಂಪೊನೆಂಟ್ಸ್ ಡ್ಯೂ ಟು ಆಲ್ ಕರೆಂಟ್ ಎಲಿಮೆಂಟ್ ಡಿ ಎಲ್ ಗೆಟ್ ಆಡ್ ಅಪ್. ಸೊ ಇದರಲ್ಲಿ ಎಲ್ಲಾ ಸರ್ಕಲ್ ಅಲ್ಲಿ ಇರೋದು ಸೈನ್ ಫಂಕ್ಷನ್ ಏನಾಗುತ್ತೆ, ಆಡ್ ಅಪ್ ಆಗುತ್ತೆ ಇನ್ ದ ಸೇಮ್ ಡೈರೆಕ್ಷನ್. ಸೊ ಡೈರೆಕ್ಷನ್ ಅವೇ ಫ್ರಮ್ ದ ಲೂಪ್. ಓಕೆ, ಸೊ ಡೈರೆಕ್ಷನ್ ನಮಗೆ ಏನಾಗಿರುತ್ತೆ, ಇಟ್ ಈಸ್ ಅವೇ. ನಿಮಗೆ ಹೇಳಿದ್ನಲ್ವಾ, ನಿಮ್ಮ ರೈಟ್ ಹ್ಯಾಂಡ್ ನ ನಾವೇನಾದ್ರೂ ಇಟ್ಕೊಂಡ್ರೆ ಆಂಟಿ ಕ್ಲಾಕ್ ವೈಸ್ ನಿಮ್ಮ ಕರ್ವ್ ಫಿಂಗರ್ ಏನಿದೆ ಅದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇದ್ದರೆ ದ ಥಂಬ್ ಈಸ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ತರ ಇರುತ್ತೆ, ಇಟ್ ಇಸ್ ಟುವರ್ಡ್ಸ್ ದ ಅಬ್ಸರ್ವರ್. ಓಕೆ, ಡೈರೆಕ್ಷನ್ ಅವೇ ಫ್ರಮ್ ದ ಲೂಪ್ ಅಂತಂದ್ರೆ ಇಟ್ ಇಸ್ ಟುವರ್ಡ್ಸ್ ದ ಅಬ್ಸರ್ವರ್. ಆ ಕರ್ವ್ ಫಿಂಗರ್ ಇಸ್ ದ ಲೂಪ್ ಆದ್ರೆ ಆ ಲೂಪ್ ಇಂದ ನಮಗೆ ಏನಾಗ್ತಿದೆ, ಇಟ್ ಇಸ್ ಮೂವಿಂಗ್ ಔಟ್ವರ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತೆ, ಔಟ್ವರ್ಡ್ ಬರ್ತಾ ಇದೆ ಅಂದ್ರೆ ಲೂಪ್ ಇಂದ ಅವೇ ಬರ್ತಾ ಇದೆ. ಅದೇ ನಮಗೇನಾದ್ರು ಕರೆಂಟ್ ಈಸ್ ಕ್ಲಾಕ್ ವೈಸ್ ಡೈರೆಕ್ಷನ್ ಇದ್ರೆ ಇಲ್ಲಿ ಅವೇ ಬದಲು ನಮಗೇನಾಗುತ್ತೆ, ಟುವರ್ಡ್ಸ್ ದ ಲೂಪ್ ಅನ್ನ ತಗೊಂತೀರ. ಅಂದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಈಸ್ ಆಪೋಸಿಟ್ ಡೈರೆಕ್ಷನ್ ಆಫ್ ದ ಅಬ್ಸರ್ವರ್. The magnetic field opposite direction of the observer. ಯಾವಾಗ ಅಂತಂದ್ರೆ in the circular loop the current carrying conductor is clockwise direction ಇದ್ರೆ the magnetic field direction is away from the observer. ಅದೇ ನಿಮಗೆ ಸರ್ಕ್ಯುಲರ್ ಲೂಪ್ ಅಲ್ಲಿ ಕರೆಂಟ್ ಡೈರೆಕ್ಷನ್ ಏನಾದ್ರು ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಇದ್ರೆ the magnetic field direction ಏನಾಗಿರುತ್ತೆ, towards the observer. This is the important. ನಿಮಗೆ ಈ ಮ್ಯಾಗ್ನೆಟಿಕ್ ಡೈರೆಕ್ಷನ್ ಡಯಾಗ್ರಾಮ್ ಕೇಳಿ 1 ಮಾರ್ಕ್ಸ್ ಕೇಳೋ ಚಾನ್ಸ್ ಇದೆ. ಸೊ ಅದಕ್ಕೆ ಕಾನ್ಫಿಡೆಂಟ್ ಆಗಿ ಇಟ್ಕೊಳ್ಳಿ. ಆಂಟಿ ಕ್ಲಾಕ್ ವೈಸ್ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಟುವರ್ಡ್ಸ್ ದ ಅಬ್ಸರ್ವರ್, ಕ್ಲಾಕ್ ವೈಸ್ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಅವೇ ಫ್ರಮ್ ದ ಅಬ್ಸರ್ವರ್. ಓಕೆ, ಅಲ್ಲಿಗೆ ನಮಗೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ಸರ್ಕ್ಯುಲರ್ ಲೂಪ್, ಸ್ಮಾಲ್ ಎಲಿಮೆಂಟ್ ಇಂದ ನಮಗೆ ಸರ್ಕ್ಯುಲರ್ ಲೂಪ್ ಏನ್ ಬರ್ತದೆ, ಡಿ ಬಿ ಸೈನ್ ಪೈ ಬರ್ತದೆ. ಓಕೆ, ಆಡ್ ಅಪ್ ಮಾಡ್ಕೊಂತ ಹೋಗ್ತೀರಾ. ಸೊ ಅಲ್ಲಿಗೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ಎಂಟೈರ್ ಸರ್ಕ್ಯುಲರ್ ಲೂಪ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿ ಬಿ ಸೈನ್ ಪೈ. Okay, so what is the dB value? Mu naught IDL 4 pi a square. Mu naught IDL 4 pi a square sin pi. Or so like integration, thus mu naught IDL 4 pi a square is constant. ಆ ವ್ಯಾಲ್ಯೂಸ್ ನಮಗೇನು ಆಗ್ತಿಲ್ಲ, ಚೇಂಜ್ ಆಗ್ತಾ ಇರಲ್ಲ. ಸೊ mu naught I by 4 pi a square ಚೇಂಜ್ ಆಗ್ತಿಲ್ಲ. ಇಲ್ಲಿ ನಮಗೆ ಚೇಂಜ್ ಆಗ್ತಿರೋದು ಯಾವುದು, ಸ್ಮಾಲ್ ಎಲಿಮೆಂಟಲ್ ಲೆಂತ್ ಏನಾಗುತ್ತೆ, ಚೇಂಜ್ ಆಗ್ತಿದೆ. sin pi is also angle changes. So B is equal to mu naught I divided by 4 pi a square integration of dl sin pi. So what is the total length?
ಸೊ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಡಿ ಎಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ದಿಸ್ ದ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಡಿ ಎಲ್ ಆ್ಯಂಡ್ ಅಗೇನ್ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಡಿ ಎಲ್ ಅಗೇನ್ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಡಿ ಎಲ್. ಸೊ ಇದೇ ಥರ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಈ ಎಲ್ಲ ಟೋಟಲ್ ಲೆಂತ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಏನಾಯಿತು, ದಿಸ್ ಇಸ್ ದ ಇಂಡಿಕೇಟ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಸೊ ಅಲ್ಲಿಗೆ ಡಿ ಎಲ್ ಇಸ್ ಈಕ್ವಲ್ ಟು ಏನಾಯಿತು 2πr. ಡಿ ಎಲ್ ಇಸ್ ಈಕ್ವಲ್ ಟು 2πr. ಓಕೆ, ನೆಕ್ಸ್ಟು ಸೈನ್ ಪೈ ಏನು ತಗೊತೀರಾ, ಪ್ರಿವಿಯಸ್ ಡಯಾಗ್ರಾಮ್ ಬರೋಣ. ದಿಸ್ ದ ಪೈ, ಓಕೆ, ದಿಸ್ ದ ಆಂಗಲ್ ಪೈ. ಓಕೆ, ಸೊ ಆಂಗಲ್ ಪೈಗೆ ಸೈನ್ ಪೈ ಅಂತ ತಗೊಂಡ್ರೆ ಆಪೋಸಿಟ್ ಡಿವೈಡೆಡ್ ಬೈ ದಿಸ್ ಇಸ್ ದ 90 ಡಿಗ್ರಿ. ದಿಸ್ ದ 90 ಡಿಗ್ರಿ ಅಂದರೆ ದಿಸ್ ಒನ್ ಈಸ್ ಹೈಪಾಟ್ನೆಸ್. ಓಕೆ, ಆಪೋಸಿಟ್ ಬೈ ಹೈಪಾಟ್ನೆಸ್ ಆಗುತ್ತೆ. ಆಪೋಸಿಟ್ ಬೈ ಹೈಪಾಟ್ನೆಸ್ ಆಗ್ತಿದೆ ಅಂತಂದರೆ ನಮಗೇನಾಯಿತು, ಆರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಪವರ್ 1/2. ಓಕೆ, ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಪವರ್ 1/2. ಅದನ್ನು ನೀವು ಫಾರ್ಮುಲಾ ಹಾಕ್ಕೊಂಡು ಅಪ್ಲೈ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಓಕೆ, ಇಲ್ಲ ಅಂತಂದರೆ ನಿಮಗೆ ಸೊ ದಿಸ್ ಒನ್ ಈಸ್ ಪೈ. ಸೊ ಇದು ದಿಸ್ ಒನ್ ಈಸ್ ಆ್ಯಂಗಲ್ ಟೀಟಾ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಸೊ ಇಲ್ಲಿ ನಮಗೆ ದಿಸ್ ಒನ್ ಈಸ್ ಆಲ್ಸೋ 90 ಡಿಗ್ರಿ. ಓಕೆ, ಫ್ರಮ್ ದ ಸೆಂಟರಿಂದ ನಮಗೆ ತೊಗೊಂಡ್ರೆ 90 ಡಿಗ್ರಿ ಆಗುತ್ತೆ. ದಿಸ್ ದ ಆರ್ ಆ್ಯಂಡ್ ದಿಸ್ ಒನ್ ಈಸ್ ಎಕ್ಸ್. ಓಕೆ, ದಿಸ್ ದ ಆರ್ ಆ್ಯಂಡ್ ದಿಸ್ ಒನ್ ಈಸ್ ಎಕ್ಸ್. ಸೊ ಅವಾಗ ನಮಗೇನಾಯಿತು, ಕನ್ಸಿಡರ್ ದಿಸ್ ಆ್ಯಂಗಲ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಪೈ ಆ್ಯಂಗಲ್ನ ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲಿ 90 ಡಿಗ್ರಿ ಆಯಿತು, ಇಲ್ಲಿ ಎಕ್ಸ್ ಆಯಿತು. ಓಕೆ, ಸೊ ದಿಸ್ ಒನ್ ಈಸ್ ಹೈಪಾಟ್ನೆಸ್, ದಿಸ್ ದ 90 ಡಿಗ್ರಿ ಹೈಪಾಟ್ನೆಸ್. ಸೊ ಅಲ್ಲಿಗೆ ಸೈನ್ ಪೈ ಇಸ್ ಈಕ್ವಲ್ ಟು ಏನಾಯಿತು, ಆಪೋಸಿಟ್ ಬೈ ಹೈಪಾಟ್ನೆಸ್. ಹೈಪಾಟ್ನೆಸ್ ಎ ಇಸ್ ಈಕ್ವಲ್ ಟು ಏನು ತೊಗೊತೀರಾ, 90 ಡಿಗ್ರಿ ಅಂದರೆ ದಿಸ್ ಒನ್ ಈಸ್ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಏನಾಗಿರುತ್ತೆ, ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಪವರ್ 1/2. ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಪವರ್ 1/2 ಅಂದರೆ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ, ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ನಮಗೆ ಬೇಕಾದ್ರೂ ಎ ವ್ಯಾಲ್ಯೂ ಬೇಕು. ಸೊ ಅಲ್ಲಿಗೆ ಎ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಪವರ್ 1/2. ಅವಾಗ ಸೈನ್ ಪೈ ಇಸ್ ಈಕ್ವಲ್ ಟು ಆಪೋಸಿಟ್ ಈಸ್ ಸೈನ್ ಪೈ ಇಸ್ ಈಕ್ವಲ್ ಟು ಸೈನ್ ಪೈ ಇಸ್ ಈಕ್ವಲ್ ಟು ಆಪೋಸಿಟ್ ಏನಿದೆ ಆರ್ ಇದೆ ಡಿವೈಡೆಡ್ ಬೈ ಹೈಪಾಟ್ನೆಸ್ ಅಂದರೆ ಎ ವ್ಯಾಲ್ಯೂ. ಎ ಇಸ್ ನಥಿಂಗ್ ಬಟ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಪವರ್ 1/2. ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಪವರ್ 1/2. ಸೊ ಬೈ ಯೂಸಿಂಗ್ ದಟ್ ಸೈನ್ pi is equal to opposite is r and hypotenuse is a, that a is equal to r square plus x square whole power 1/2. ಓಕೆ, ಅಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊತೀರಾ ಸೈನ್ ಪೈ. ಸೊ ಅಲ್ಲಿಗೆ μ0 I ಇಂಟಿಗ್ರೇಷನ್ ಆಫ್ ಡಿ ಎಲ್ ಇಸ್ ಟೇಕನ್ ಆಸ್ 2πr ಆ್ಯಂಡ್ ಸೈನ್ ಪೈ ಇಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಪವರ್ 1/2. ಸೊ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಇಸ್ ನಥಿಂಗ್ ಬಟ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಪವರ್ 1/2 ಅಂದರೆ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ 4π ಆಸ್ ಇಟ್ ಈಸ್ ಸೇಮ್. ಓಕೆ, ಸೊ ನೆಕ್ಸ್ಟು μ0 I. ಸೊ ಇಲ್ಲಿ ಏನು ತೊಗೊತೀರಾ, pi and pi get cancel. Okay, this pi and pi get cancel. Okay, so ಅಲ್ಲಿಗೆ μ0 I 2r into r. pi get cancel ಆಯಿತು. μ0 I 2r into r divided by 4 into r square plus x square into r square plus x square whole power 1/2. Okay, again this 2 and this 2 ones are 2 2s are μ0 I r into r square 2 into r square plus x square whole power 3/2. r square plus x square whole power 3/2. Okay, μ0 I a sin pi r constant. Okay, so integration of dl is equal to 2π a and r and sin theta e is placed with measurable and constant values. ನಿಮಗೆ ಅಲ್ಲಿ μ I and a sin pi ಏನಾಗಿರುತ್ತೆ, it is a constant function. dl is equal to 2π a ಅಂತ ತಗೊಂತೀರಾ and r radius of the circle and sin pi angle between the components ಏನಾಗಿರುತ್ತೆ is the measurable constant. So ಅಲ್ಲಿಗೆ magnetic field is equal to μ0 I r square divided by 2 into r square plus x square whole power 3/2. Okay, when n number of circular loop ಇದೆ ಅಂತಂದ್ರೆ it is containing, ಅಲ್ಲಿ ನಮಗೆ it's containing here n number one circular loop ಇದೆ ಅಂತಂದ್ರೆ ನಾವೇನು ತಗೊಂತೀರಾ, this one is the equation. it is containing n number of circular loop ಇದೆ ಅಂತಂದ್ರೆ so that one is b is equal to μ0 n I
r square divided by 2 into r square plus x square whole power 3 by 2. Okay, so this is the magnetic field of the circular current loop carrying conductor. Okay, this is the magnetic field loop of the circular current carrying conductor. So if circular one loop idre, this is the equation mu naught I r square 2 into r square plus x square whole power 3 by 2, and n number of circular loops ಇದೆ ಅಂತಂದ್ರೆ that magnetic field B is equal to mu naught n I r square 2 into r square plus x square whole power 3 by 2. So this is the magnetic field due to circular loop current carrying conductor. Okay, so class ನಾವೇನು ಡಿಸ್ಕಷನ್ ಮಾಡೋಣ ಅಂತಂದ್ರೆ ವಾಟ್ ಇಸ್ ದ ಸ್ಪೆಷಲ್ ಕೇಸ್ ಆಫ್ ದ ಸರ್ಕ್ಯುಲರ್ ಲೂಪ್ ಆಫ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.